ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕವೂ ಜಾರಕಿಹೊಳಿ ಜೊತೆ ಜಾಲಿ ಮೂಡ್ನಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಯತ್ನಾಳ್ ಸ್ನೇಹ ಮುಂದುವರೆದಿದೆ. ಉಚ್ಚಾಟನೆಯ ಬಳಿಕವೂ ಜಾರಕಿಹೊಳಿ ಜೊತೆ ಜಾಲಿ ಮೂಡ್ನಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಯತ್ನಾಳ್ ಸ್ನೇಹ ಮುಂದುವರೆದಿದೆ. ಗೋಕಾಕ್ ಜಾತ್ರೆಗೆ ಹೋಗಿದ್ದಾರೆ. ಕಾರ್ ಏರಿ ದರ್ಬಾರ್ ಮಾಡಿದ್ದಾರೆ. ರಮೇಶ್ ಜೊತೆ ದೇವಿ ದರ್ಶನವನ್ನ ಕೂಡ ಯತ್ನಾಳ್ ಪಡ್ಕೊಂಡಿದ್ದಾರೆ. ಮಹಾಲಕ್ಷ್ಮಿ, ದ್ಯಾವಮ್ಮವ್ವ ಹಾಗೆ ದುರ್ಗಾದೇವಿಗೆ ನಮನವನ್ನ ಸಲ್ಲಿಸಿದ್ದಾರೆ. ದರ್ಶನದ ಬಳಿಕ ಪ್ರಸಕ್ತ ವಿದ್ಯಮಾನಗಳ ಚರ್ಚೆಯನ್ನ ನಡೆಸಿದ್ದಾರೆ. ಮುಂದಿನ ನಡೆ ಬಗ್ಗೆ ನಾಯಕರು ಚರ್ಚಿಸಿದ್ದಾರೆ. ಒಂದು ಕಡೆ ರಾಷ್ಟ್ರ ಸೇರಿದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರು ಬದಲಾಗಬೇಕು, ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಪಕ್ಷದಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡಿ ಮುಜುಗರಕ್ಕೊಳಗಾಗುವಂತೆ ಮಾಡಿ ಮಾಧ್ಯಮದ ಮೂಲಕ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತ ಶಿಸ್ತು ಸಮಿತಿ ಕೆಲವೊಂದಷ್ಟು ನೋಟಿಸ್ ಕೊಟ್ಟಿದ್ರು. ಕ್ಯಾರೆ ಅಂತ ಹೇಳಿರಲಿಲ್ಲ. ಹಾಗಾಗಿ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಕೂಡ ಆಯಿತು. ಆದರೆ ಅವರದೇ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರ ಜೊತೆ ಕೂಡ ಈಗಾಗಲೇ ಟೆಂಪಲ್ ರನ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ? ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷರ ಸ್ಥಾನದ ಆಕಾಂಕ್ಷಿ ಆಗಿಲ್ಲದಿದ್ರೂ ಕೂಡ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಮೊದಲಿನಿಂದಲೂ ಕೂಡ ಟೀಕಿಸ್ತಾ ಬರ್ತಾ ಇರೋದು ಯತ್ನಾಳ್ ಅವರು. ಯಾವ ಕಾರಣಕ್ಕೆ? ಹಿರಿಯರಲ್ಲ, ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಪುತ್ರನ ಮೇಲಿನ ವಾತ್ಸಲ್ಯಕ್ಕೆ, ಪುತ್ರ ವ್ಯಾಮೋಹಕ್ಕೆ ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಿಬಿಟ್ರು ಅನ್ನುವಂಥ ರೀತಿಯಲ್ಲಿ ಪದೇ ಪದೇ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇವತ್ತು ರಮೇಶ್ ಜಾರಕಿಹೊಳಿ ಅಂದ್ರೆ ಅವರದೇ ಒಂದು ಬಣದಲ್ಲಿ ಗುರುತಿಸ್ಕೊಂಡವರು ಹೇಳಬೇಕು ಅಂತ ಹೇಳಿದ್ರೆ ಒಂದು 2-3 ಸಾರಿ ದೆಹಲಿಗೂ ಕೂಡ ಇವ್ರ ಜೊತೆ ಹೋಗಿ ಬಂದಿದ್ದು ಇದೆ. ಹಾಗಾಗಿ ಉಚ್ಚಾಟನೆ ಆದಮೇಲೆ ಜಾರಕಿಹೊಳಿ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಮುಂದುವರಿತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದೇವಸ್ಥಾನಕ್ಕೆಲ್ಲ ಭೇಟಿ ನೀಡಿ ಬಂದಿದ್ದಾಗಿದೆ. ಮಹಾಲಕ್ಷ್ಮಿ, ದ್ಯಾಮವ್ವ ಹಾಗೆ ದುರ್ಗಾದೇವಿಗೆ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಅದರಲ್ಲೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಅದಕ್ಕೆ ಏನಾದರೂ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿರಬಹುದು ಅನ್ನುವಂತಹ ಒಂದು ಚರ್ಚೆ. ಅದ್ರ ಜೊತೆಗೆ ಈಗ ಪ್ರಸಕ್ತ ವಿದ್ಯಮಾನಗಳೇನಿದೆ, ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ವಿದ್ಯಮಾನ ಅಂತ ಹೇಳಿದ್ರೆ, ಸದ್ಯದ ಮಟ್ಟಿಗಿನ ಬೆಳವಣಿಗೆ ಅಂತ ಹೇಳಿದ್ರೆ ಅದು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಇರಬಹುದು ಅಥವಾ ವಿಜಯೇಂದ್ರ ಅವರೇ ಮುಂದುವರಿಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡಿಸ್ಕಷನ್ ಕೂಡ ಇವರಿಬ್ಬರ ಮಧ್ಯೆ ಆಗಿದೆ ಅಂತ. ಹಾಗೆ ಮುಂದಿನ ನಡೆ ಏನು? ಯಾಕಂತ ಹೇಳಿದ್ರೆ ಈಗಾಗಲೇ ಯತ್ನಾಳ್ ಅವರ ಹತ್ರ ಹೋಗಿದ್ದಾಗಿದೆ. ಅದ್ರ ಜೊತೆಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರ ಛಾಪು, ಅವರ ಒಂದು ವರ್ಚಸ್ಸು ಬೇರೆಯದೇ ರೀತಿಯಲ್ಲಿದೆ. ಹಾಗಾಗಿ ಅವ್ರನ್ನ ಮತ್ತೆ ಬಿಜೆಪಿಗೆ ಕರೆ ತರಬೇಕು, ಮುಂದಿನ ಎಲೆಕ್ಷನ್ ಅನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಅಂತ. ಆದ್ರೆ ಯತ್ನಾಳ್ ಅವರು ಮಾತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರೆದ್ರೆ ಖಂಡಿತವಾಗ್ಲೂ ನಾನು ಬೇರೆ ಪ್ರತ್ಯೇಕವಾದಂತಹ ಪಕ್ಷೇತರವಾದಂತಹ ಪಕ್ಷವನ್ನ ಕಟ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಈಗಾಗಲೇ ರಮೇಶ್ ಜಾರಕಿಹೊಳಿಯಾಗಿ ಯತ್ನಾಳ್ ಅವರು ಪ್ರಸಕ್ತ ವಿದ್ಯಮಾನಗಳ ಜೊತೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದಿನ ನಡೆ ಬಗ್ಗೆ ಕೂಡ ಡಿಸ್ಕಷನ್ ಅನ್ನ ನಡೆಸಿದ್ದಾರೆ.